ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಲೋ ಫ್ರೆಂಡ್ಸ್, ಹಾಯ್. ನಾನು ಯಶು, 7 ವರ್ಷ. ಓಕೆನಾ? ವೆಲ್ಕಮ್ ಟು ಅವರ್ ಚಾನಲ್ ಯಶು ವರ್ಷ ಬ್ಲಾಗ್ಸ್. ಓಕೆ, ಇವತ್ತು ನಾವು 5 ಮಿನಿಟ್ಸ್ ಮೇಕಪ್ ಹೇಗೆ ಮಾಡೋದು, ಕಾಲೇಜಿಗೆ ಹಾಗೆ ಸ್ಕೂಲ್ಸ್ಗೆ ಹೋಗೋದು ಅಥವಾ ಆಫೀಸಿಗೆ ಹೋಗುವಂತಹ ಹುಡುಗಿಯರಿಗೆ ಹೇಗೆ ಮೇಕಪ್ ಮಾಡೋದು ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಇದ್ದೀವಿ. ಕೊನೆವರೆಗೂ ಈ ವಿಡಿಯೋನ ನೋಡಿ, ನನ್ನ ಚಾನಲ್ನ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಕ್ಲಿಯರ್ ಆಗಿ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಹಾಗೆ ಕಮೆಂಟ್ ಹಾಕಿ. ಓಕೆ, ಈಗ ವಿಡಿಯೋ ಶುರು ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಮೇಕಪ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ಹೇಳಿದ್ದೆ ಅಲ್ವಾ, ಇದು ಕಾಲೇಜಿಗೆ ಹೋಗೋಂಥ ಸ್ಟೂಡೆಂಟ್ಸ್ಗಳಿಗೆ, ಆಫೀಸಿಗೆ ಹೋಗೋರಿಗೆ ಹೆಲ್ಪ್ ಆಗುತ್ತೆ. ನನ್ನ ಈಗ ಫೇಸಲ್ಲಿ ಸ್ವಲ್ಪ ಕ್ರೀಮ್ ಎಲ್ಲ ಇದೆಯಲ್ಲ, ಇದನ್ನ ರಿಮೂವ್ ಮಾಡ್ಕೊಳ್ಳೋಣ. ನಾನು ಬಂದ್ಬಿಟ್ಟು ಇದು ಜುಡಿಯೋ ಅವ್ರದ್ದು ಟಿಶ್ಯೂ ಇಟ್ಕೊಂಡಿದ್ದೀನಿ. ಹಾಗೆ ಜುಡಿಯೋಯಿಂದ ನಾನು ಮೇಕಪ್ ರಿಮೂವರ್ ಲಿಕ್ವಿಡ್ನ ತೊಗೊಂಡಿದ್ದೀನಿ. ಇದನ್ನ ನಾನು ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಡ್ರಾಪ್ ಹಾಕಿದ್ದೀನಿ, ಓಕೆನಾ? ಇದನ್ನ ಹೀಗೆ ಹಾಕ್ಬಿಟ್ಟು, ಇದು ಇವಾಗ ನಮ್ಗೆ ಬೇಡ, ಇದನ್ನ ಹಾಕ್ಬಿಟ್ಟು ಹೀಗೆ ಜಸ್ಟ್ ಈ ರೀತಿ ಕ್ಲೋಸ್ ಐಸ್ ಮಾಡಿ, ಎಲ್ಲೆಲ್ಲಿ ಮೇಕಪ್ ಇರುತ್ತೆ ನಿಮ್ಮದು ಫೇಸಲ್ಲಿ ಆ ಜಾಗದಲ್ಲಿ ರಬ್ ಮಾಡ್ಕೋಬೇಕು. ಓಕೆ, ಯಾಕಂದರೆ ನಮ್ಮ ಫೇಸಸ್ಸಲ್ಲಿ ಡಸ್ಟ್ ಇರುತ್ತೆ, ಹಾಗೆ ಮೇಕಪ್ ಮಾಡಿರ್ತೀವಲ್ವ ಅದೆಲ್ಲ ರಿಮೂವ್ ಆಗಬೇಕು, ಓಕೆನಾ? ಹಾಗಾಗಿ ನಾವು ರಬ್ ಮಾಡ್ಕೋಬೇಕು. ಈ ರೀತಿ ನೀವು ಟಿಶ್ಯೂಸಲ್ಲಿ ಈ ರೀತಿ ಕ್ಲೆನ್ಸರ್ ಇದೆಯಲ್ವಾ, ಅದನ್ನ ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಎಷ್ಟು ಡಸ್ಟ್ ಆಗಿದೆ, ಕಾಣಿಸ್ತಾ ಇದೆಯಾ? ತುಂಬ ಡಸ್ಟ್ ಇದೆ ಫೇಸಲ್ಲಿ, ಓಕೆನಾ? ಇವಿಷ್ಟಾದ್ರ ಮೇಲೆ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಹೀಗೆ ರಬ್ ಮಾಡಿಕೊಂಡು ಮಾಯಿಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡಬೇಕು. ನಾನು ಬಂದ್ಬಿಟ್ಟು ನಿವ್ಯಾ ಸಾಫ್ಟ್ ಮಾಯಿಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನನಗೆ ಈ ಮಾಯಿಶ್ಚರೈಸರಲ್ಲಿ ಬೇರೆ ಕ್ರೀಮ್ಸ್ಗಳು ಆಗಲ್ಲ. ಈ ನಿವ್ಯಾ ಬಂದ್ಬಿಟ್ಟು ಆಲ್ ಸ್ಕಿನ್ ಟೈಪ್ಸ್ ಅವ್ರದ್ದು ಬರುತ್ತೆ, ಆಲ್ ಸ್ಕಿನ್ಸ್ ಟೈಪ್ ಅವ್ರಿಗೆ ಆಗುತ್ತೆ, ಓಕೆನಾ? ಎಲ್ಲರಿಗೂ ಇದು ಯೂಸ್ ಮಾಡ್ಕೋಬೋದು. ಆಯಿಲಿ ಸ್ಕಿನ್ ಅವರಿಗೂ ಆಗುತ್ತೆ, ನಾರ್ಮಲ್ ಸ್ಕಿನ್ ಟೈಪ್ ಆಗುತ್ತೆ, ಡ್ರೈ ಸ್ಕಿನ್ ಅವರಿಗೂ ಕೂಡ ನಿವ್ಯಾ ಆಗುತ್ತೆ. ಇದನ್ನ ನಾನು ಇಷ್ಟು ತಗೊಂಡಿದ್ದೀನಿ. ಹಚ್ಚಿದ ಮೇಲೆ ಇದನ್ನ ರೌಂಡ್ ಶೇಪಲ್ಲಿ ಹೀಗೆ ರಬ್ ಮಾಡ್ಕೋಬೇಕು, ಓಕೆನಾ? ನಾವು ಮಾಯಿಶ್ಚರೈಸರ್ ಕ್ರೀಮ್ ಹಚ್ಚಿದ ಮೇಲೆ ನ್ಯೂಟ್ರಿಜನ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕು. ಯಾಕೆ ನ್ಯೂಟ್ರಿಜನ್ ಸನ್ಸ್ಕ್ರೀನ್ ಹಚ್ಚಿದ್ದಾರೆ ಗೊತ್ತಿದೆಯಲ್ವಾ? ಯಾಕಂದರೆ ಸಮ್ಮರಲ್ಲಿ ಬಿಸಿಲು ನಮಗೆ ಫೇಸಿಗೆ ಬಂದು ಫೇಸ್ ಟ್ಯಾನ್ ಆಗುತ್ತೆ. ಇಷ್ಟು ಕಂಟೆಂಟ್ ಸಾಕಾಗುತ್ತೆ. ಇದು ಬಂದುಬಿಟ್ಟು ನ್ಯೂಟ್ರಿಜನ್ ಅವ್ರದ್ದು ಸನ್ಸ್ಕ್ರೀನ್ ಬರುತ್ತೆ, ಕಾಣಿಸ್ತಾ ಇದೆಯಾ? ಇದ್ರದ್ದು ಬೇಕಾದರೆ ಲಿಂಕ್ ಕೊಡ್ತೀನಿ. ನಿಮ್ಗೆ ಲಿಂಕ್ಗಳು ಬೇಕಂದರೆ ಮಾತ್ರ ಹೇಳಿ ಫ್ರೆಂಡ್ಸ್, ಅವಾಗ ನಾನು ಅಮೆಝಾನಲ್ಲಿ ಕೊಡ್ತೀನಿ. ಈ ವಿಡಿಯೋದಲ್ಲಿ ಯಾವುದ್ರದ್ದು ನಾನು ಲಿಂಕ್ ಹಾಕಲ್ಲ, ಓಕೆನಾ? ನಿಮಗೆ ಲಿಂಕ್ಗಳು ಬೇಕನ್ಸಿದ್ರೆ ಮಾತ್ರ ನಾನು ಕೊಡ್ತೀನಿ. ಲಿಂಕ್ ಬೇಕಾದ್ರೆ ಕಮೆಂಟ್ ಹಾಕಿ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ. ಇಲ್ಲಾಂದ್ರೆ ನೀವು ಇದನ್ನೆಲ್ಲ ನಿಮಗೆ ನಿವ್ಯಾ ಇರ್ಬೋದು, ನ್ಯೂಟ್ರಿಜನ್ ಸನ್ಸ್ಕ್ರೀನ್, ಪ್ರತಿಯೊಂದು ಐಟಮ್ ಕೂಡ ಹೊರಗಡೆ ಶಾಪ್ಗಳಲ್ಲೂ ನಿಮಗೆ ಸಿಗುತ್ತೆ. ಅಮೆಝಾನಲ್ಲೂ ಪರ್ಚೇಸ್ ಮಾಡ್ಬೋದು, ಫ್ಲಿಪ್ಕಾರ್ಟ್ ಹಾಗೆ ತುಂಬ ಇದೆಯಲ್ಲ, ಅದರಲ್ಲೂ ಪರ್ಚೇಸ್ ಮಾಡ್ಬೋದು. ಇದನ್ನ ಒಂದು ಸ್ವಲ್ಪ ನಮಗೆ ಫುಲ್ ರಬ್ ಮಾಡಬಾರ್ದು, ಇಷ್ಟೇ ರಬ್ ಮಾಡ್ಕೋಬೇಕು, ಟ್ಯಾಪ್ ಮಾಡಬೇಕು. ಏನು ಗೊತ್ತಾ, ಫುಲ್ ಕೆಲವ್ರು ಮಾಡ್ಕೋತಾರೆ ಈ ರೀತಿ, ಹಾಗೆ ಮಾಡ್ಕೋಬೇಡಿ. ಯಾವಾಗಲೂ ಹೀಗೆ ಮಾಡ್ಕೋಬಾರ್ದು. ಸ್ಮೂತಲ್ಲಿ ಫೇಸ್ನ ಇದು ಮಾಡಬೇಕು. ಫೇಸ್ ಅನ್ನೋದು ಸೆನ್ಸಿಟಿವ್ ಇರುತ್ತಲ್ವಾ, ಮತ್ತು ಆ ಸನ್ಸ್ಕ್ರೀನ್ ಕಂಟೆಂಟ್ ಅನ್ನೋದು ಬೇಕಲ್ವಾ ಫೇಸ್ಗೆ, ಆಗ ಮಾತ್ರ ನಮ್ಗೆ ಟ್ಯಾನ್ ಆಗಲ್ಲ. ಅಫ್ಕೋರ್ಸ್. ಇದಾದಮೇಲೆ ಈಗ ನಾವು ರೆವೆಲಾನ್ ಅವ್ರದ್ದು ಕಾಂಪ್ಯಾಕ್ಟ್ನ ಯೂಸ್ ಮಾಡೋಣ, ಓಕೆನಾ? ಇದರಲ್ಲೂ ಸಹ ಹಾಗೆ ಡಸ್ಕಿ ಸ್ಕಿನ್, ನಾರ್ಮಲ್ ಸ್ಕಿನ್, ಅಂದರೆ ನಾರ್ಮಲ್ ಅಂದರೆ ಮಿಡಲ್ ಸ್ಕಿನ್, ಓಕೆನಾ? ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಅಂತೀವಿ, ಅಂದರೆ ವೈಟ್ ಇರ್ತಾರೆ, ತುಂಬ ವೈಟ್ ಇರ್ತಾರೆ, ಗೊತ್ತಾ? ಫಾರಿನ್ ಕಂಟ್ರಿಲೆಲ್ಲ ನೋಡಿದ್ದೀರಾ ಎಷ್ಟು ವೈಟ್ ಇರ್ತಾರೆ ಅಲ್ವಾ? ಹಾಗೆ ನಾನು ಬಂದುಬಿಟ್ಟು ರೆವೆಲಾನ್ ಅವ್ರ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಶೇಡ್ ನಂಬರ್ ಬಾಕ್ಸಲ್ಲಿದೆ, ನಾನು ನಿಮಗೆ ಕಳಿಸ್ತೀನಿ, ಓಕೆನಾ? ಇದನ್ನ ಕೂಡ ನಾವು ಹಚ್ಕೋಬೇಕು. ನಿಮ್ಮಿಷ್ಟ, ನಿಮಗೆ ಕಾಂಪ್ಯಾಕ್ಟ್ ಯಾವ ಕಾಂಪ್ಯಾಕ್ಟ್ ಬೇಕಾದ್ರೂ ಹಚ್ಬೋದು. ಬಟ್ ಇದು ಬಂದು 24 hours ವಾಟರ್ ಪ್ರೂಫ್ ಇರೋದ್ರಿಂದ ಇದು ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಇದನ್ನೇ ಪ್ರಿಫರ್ ಮಾಡ್ತೀನಿ.
ಕೆಲವರು ಲ್ಯಾಕ್ಮಿ ಬೇಕು ಅಂದರೆ ಲ್ಯಾಕ್ಮಿ ತೊಗೊಳ್ಳಿ, ಮೆಬಿಲಿನ್ ಬೇಕಾದರೆ ಮೆಬಿಲಿನ್ ತೊಗೊಳ್ಳಿ. ಇಟ್ಸ್ ಯುವರ್ ವಿಶ್ ಅಲ್ವಾ. ಹಂಗಾಗಿ ಅಷ್ಟೇ ಫೇಸಿಗೆ ನೆಕ್ಕಿಗೆ ಅಪ್ಲೈ ಮಾಡ್ಕೋತೀನಿ. ಓಕೆ, ಕಾಣಿಸ್ತಾ ಇದೆಯಾ ನನ್ನ ಫೇಸು? ಕಾಣಿಸ್ತಾ ಇದೆ ಅಲ್ಲ? ಓಕೆ, ಇಷ್ಟ ಆಯ್ತಪ್ಪ. ಇನ್ನೇನು ಮಾಡ್ಬೋದು? ಕಾಜಲ್ನ ಒಂದು ಹಾಕ್ಕೊಂಡು ಹೋಗೋಣ. ಯಾವಾಗಲೂ ಕಾಲೇಜಿಗೆ ಹೋಗುವಾಗ ಕಣ್ಣುಗಳು ಚೆನ್ನಾಗಿ ಕಾಣಿಸ್ಬೇಕು. ಐ ಮೇಕಪ್ ಅಂತ ಹೇಳ್ತೀವಿ. ನನಗೆ ಐ ಮೇಕಪ್ ವ್ಲಾಗ್ ಬೇಕಿದ್ರೆ ಕಮೆಂಟ್ ಮಾಡಿ, ಅದನ್ನೇ ಸಪ್ರೇಟ್ ಮಾಡ್ತೀನಿ. ಐ ಮೇಕಪ್ಸು ಇರುತ್ತೆ. ಐ ಮೇಕಪ್ ಅಂದರೆ ಐ ಗ್ಲೋ ಆಗಬೇಕಲ್ವ, ಚೆನ್ನಾಗಿ ಕಾಣಿಸ್ಬೇಕು, ಅಟ್ರ್ಯಾಕ್ಟ್ ಆಗಿರಬೇಕು ಅಂದರೆ ಯಾವ ರೀತಿ ಮೇಕಪ್ ಮಾಡಬೇಕು ಆ ವಿಡಿಯೋನ ಬೇಕಾದರೆ ಕೇಳಿ, ನಾನು ಮಾಡಿ ಅಪ್ಲೈ ಮಾಡ್ತೀನಿ. ಓಕೆನಾ? ಈಗ ನಾನು ಕಾಜಲ್ ಅಪ್ಲೈ ಮಾಡ್ತೀನಿ. ಓಕೆ, ನನಗೆ ಮಿರರ್ ಕಾಣಿಸಲ್ಲ ಫ್ರೆಂಡ್ಸ್, ಏನು ಮಾಡಲಿ? ಈ ಕಾಜಲ್ ಬಂದ್ಬಿಟ್ಟು ಲ್ಯಾಕ್ಮಿ ಕಂಪನಿದು. ಅವ್ರದ್ದು ಚೆನ್ನಾಗಿದೆ ಇದು. ಲ್ಯಾಕ್ಮಿ ಅವ್ರದ್ದು ಸಹ ಹಾಗೆ 12 hours ಇರುತ್ತೆ. ಓಕೆ, ಇದು ಬಂದು ಬ್ಲ್ಯಾಕ್. ನನಗೆ ಏನಂತಾರೆ, ಐಸಸ್ ರೆಡ್ ಆಗೋದು ಜಾಸ್ತಿ ಮೇಕಪ್ ಮಾಡಿದಾಗ, ಸೊ ಸ್ವಲ್ಪ ಗ್ಯಾಪ್ ತಗೋತೀನಿ ನಾನು ಐಗೆ. ಅದಕ್ಕೂ ಡ್ರಾಪ್ಸ್ ಇರುತ್ತೆ, ಆದರೆ ನಾವು ಹಾಕಲ್ಲ. ಯಾಕಂದರೆ ಐ ಅಲ್ವಾ, ಕಣ್ಣು ತುಂಬ ಸೆನ್ಸಿಟಿವ್ ಇರುತ್ತೆ. ನಾವು ಕಣ್ಗಳಿಗೆ ಬೇರೆ ಬೇರೆ ಡ್ರಾಪ್ಸ್ಗಳು ಹಾಕಬಾರ್ದು ಅಂತ. ಅದು ಬೇಕು. ಯಾವ ಡ್ರಾಪ್ಸ್ ಒಳ್ಳೇದಂತ ಬೇಕಾದರೆ ಹೇಳಿ, ನಾನು ಹೇಳ್ತೀನಿ ನಿಮಗೆ. ಅದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲಿಗೆ ನಾವು ಲಿಪ್ಸ್ಟಿಕ್ಕನ್ನು ಹಾಕೋಣ. ನಾನು ಹಾಕ್ತಾ ಇರೋದು ರೆವೆಲಾನ್ ಅವ್ರದ್ದು ಲಿಪ್ಸ್ಟಿಕ್. ಓಕೆನಾ? ರೆವೆಲಾನ್ ಅವ್ರ ಲಿಪ್ಸ್ಟಿಕ್ಕು ಇದು ಬಂದು ಆಫೀಸ್ ವೇರ್, ಕಾಲೇಜ್ ಅವರಿಗೆ ಬೆಸ್ಟ್ ಅಂತ ಹೇಳ್ಬೋದು. ಶೇಡ್ ನಂಬರ್ ಅವ್ರದ್ದು 130 ಬರುತ್ತೆ. ರೋಸ್ ವೆಲ್ವೆಟ್ ಆ್ಯಂಡ್ ನೂಡ್ ಕಲರ್ ರೆವೆಲಾನ್ ಅವರ ಲಿಪ್ಸ್ಟಿಕ್. ಓಕೆ, ಇಷ್ಟ ಆಗಿರುತ್ತೆ. ತುಂಬ ಲೈಟ್ ಆಗಿದೆಯಲ್ಲ ಲಿಪ್ಸ್ಟಿಕ್. ಇವಾಗ ಸ್ವಲ್ಪ ಡಾರ್ಕ್ ಆಗಿ ಗ್ಲೋ ಕಾಣಿಸ್ಬೇಕು, ಒಂಥರ ವಾಟರ್ ಲಿಪ್ಸ್ಟಿಕ್ ಬೇಕು, ಅದರ ಲಿಕ್ವಿಡ್ ಲಿಪ್ಸ್ಟಿಕ್ ಬೇಕು ಅನ್ನೋರು ಈ ಲಿಪ್ ಗ್ಲಾಸ್ನ ನೀವು ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಗ್ಲೋ ಆಗಿ ಕಾಣಿಸುತ್ತೆ. ನೈಕಾ ಅವ್ರದ್ದು. ನಂದು ಕೈಯೆಲ್ಲ ಫುಲ್ ಆಯಿಲ್ ಇರೋದ್ರಿಂದ ಇದು ತೆಗಿಯೋಕ್ಕೆ ಆಗಲ್ಲ, ಫುಲ್ ಟೈಟ್ ಆಗ್ತಿಲ್ವಾ? ನೈಕಾ ಅವ್ರದ್ದು ಗ್ಲೋ ತುಂಬ ಶೈನಿ ಬರುತ್ತೆ, ಲಿಕ್ವಿಡು ಶೈನಿಂಗ್ ಲಿಪ್ ಗ್ಲಾಸ್ ಇದು. ಇದು ತುಂಬ ಟ್ರೆಡಿಷ್ನಲ್ ಅಟೈರ್ಗೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ರೆಡಿ ಆಗಿಬಿಟ್ರು ಯೂಸ್ ಮಾಡೋದ್ಕಿಂತ ಟ್ರೆಡಿಷ್ನಲ್ ಆಗಿ ಇದ್ದಾಗ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ನಿಮ್ಗೆ ಹೋಲ್ ಎಂಟೈರ್ನ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಇವತ್ತು. ಕೂಗ್ ಮಾಡಿ ಆಗಿದೆ, ಬಟ್ ಡ್ರೆಸ್ ಕೂಡ ಬೇಕಾದರೆ ವೇರ್ ಮಾಡಿ ತೋರಿಸ್ತೀನಿ ಇವಾಗ. ಕಾಣಿಸ್ತಾ ಇದೆಯಾ? ಚೆನ್ನಾಗಿದೆಯಾ ಅಲ್ವಾ? ಓಕೆ, ಲಾಸ್ಟ್ ಬಟ್ ಒನ್ ನಾಟ್ ಲೀಸ್ಟ್ ಅಂತ ಅಂತಾರೆ. ನಾನು ಮೆಬಿಲಿನ್ ಅವ್ರದ್ದು ಐ ಶ್ಯಾಡೋ ಅಂತೀನಿ, ಸಾರಿ, ಐಲೈನರ್ ಹಚ್ಚುತ್ತಾ ಇದ್ದೀನಿ. ನಾನು ಯಾಕೆ ಗೊತ್ತಾ ಇವಾಗ ಹಚ್ಚುತ್ತಾ ಇದ್ದೀನಿ, ನನ್ನ ಕಣ್ಣಲ್ಲಿ ವಾಟರ್ ಬರುತ್ತೆ ಅಂತ ಅಂತೆ ಅಲ್ವಾ, ನೀರು ಬರುತ್ತೆ ಕಣ್ಣೀರಲ್ಲಿ, ಕಣ್ಣೀರು ಬರುತ್ತೆ. ಸೊ ನಾನು ಹಂಗಾಗಿ ಯಾವಾಗಲೂ ಐಲೈನರ್ನ ಲಾಸ್ಟಿಗೆ ಅಪ್ಲೈ ಮಾಡೋದು. ಓಕೆ, ಇದು ಹಚ್ಚಿಬಿಟ್ಟು ತೋರಿಸ್ತೀನಿ ನೋಡಿ. ಹಚ್ಬಿಟ್ಟು ತೋರಿಸ್ತಾರೆ, ಜಸ್ಟ್ ವೇಟ್. ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್? ನೋಡಿ, ವೇಟ್ ಮಾಡಿ. ಡ್ರೈ ಆದಮೇಲೆ ನನ್ನ ಎಂಟೈರ್ ಲುಕ್ಕನ್ನ ನಿಮ್ಗೆ ತೋರಿಸ್ತೀನಿ. ಇವಾಗ ನಾನು ರೆಡಿಯಾಗಿ ಬಂದಿದ್ದೀನಿ. ಕಾಣಿಸ್ತಾ ಇದೆಯಲ್ಲ, ನನ್ನ ಮೇಕಪ್ ಇರ್ಬೋದು, ನನ್ನ ಡ್ರೆಸ್ ಇರ್ಬೋದು, ಅಥವಾ ನಾನು ಹಾಕಿರುವಂತಹ ಹೇರ್ನ ಟ್ರೈ ಮಾಡಿರ್ಬೋದು, ಪ್ರತಿಯೊಂದು ನೋಡಿದ್ದೀರಾ ಅಲ್ವಾ? ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವು ನಂಗೆ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಈಗ ನನ್ನ ಅಕ್ಕನ ಫುಲ್ ಗೆಟಪ್ ನೀವು ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವರ್ಷ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ರಾಂಗ್ ಆಯಿತು, ಬೇಜಾರಾಗಬೇಡಿ. ಅಷ್ಟೇ ಅಲ್ಲದೆ ನನ್ನ ಮೇಕಪ್ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ವೆರೈಟಿ ವ್ಲಾಗ್ಗಳು ಬೇಕು ಅಂದರೆ ನನ್ನ ಚಾನಲ್ನ ನೋಡ್ತಾ ಇರಿ. ಓಕೆನಾ? ಬಾಯ್ ಫ್ರೆಂಡ್ಸ್. ಬಾಯ್, ಲವ್ ಯು.